ಕೋಲಾರದಲ್ಲಿ ಪ್ರವಾದಿ ಹಜರತ್ ಮೊಹಮ್ಮದ್ ಪೈಗಂಬರ್ ಅವರ ಜನ್ಮದಿನಾಚರಣೆ ಪ್ರತೀಕವಾದ ಈದ್ ಮಿಲಾದ್ ಹಬ್ಬವನ್ನು ಶ್ರದ್ಧಾಭಕ್ತಿಯಿಂದ ಆಚರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಈದ್ ಮಿಲಾದ್ ಎನ್ನುವುದು ಕೇವಲ ಹುಟ್ಟುಹಬ್ಬದ ಆಚರಣೆ ಮಾತ್ರವಲ್ಲ, ಪ್ರವಾದಿ ಮೊಹಮ್ಮದ್ ಅವರು ತೋರಿಸಿಕೊಟ್ಟ ಸನ್ಮಾರ್ಗ, ಪ್ರೀತಿ ಮತ್ತು ಮಾನವೀಯ ಮೌಲ್ಯಗಳನ್ನು ದೈನಂದಿನ ಜೀವನದಲ್ಲಿ ಅಳವಡಿಸಿಕೊಳ್ಳುವುದಾಗಿ ಪ್ರತಿಜ್ಞೆ ಮಾಡಿದರು. ಬಳಿಕ ನಗರದ ಅಂಜುಮಾನ್ ಇಸ್ಲಾಮಿಯಾ ಸಂಸ್ಥೆಯಿಂದ ಧ್ವಜಾರೋಹಣ ನೆರವೇರಿಸಿದ ನಂತರ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಯಿತು. ಸಂಜೆ ಈದ್ಗಾ ಮೈದಾನದಲ್ಲಿ ಸಾಮೂಹಿಕ ವಿಶೇಷ ಪ್ರಾರ್ಥನೆ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ನ ಮಾಜಿ ಸದಸ್ಯ ನಸೀರ್ ಅಹಮದ್, ಅಂಜುಮಾನ್ ಇಸ್ಲಾಮಿಯಾ ಸಂಘಟನೆಯ ಜಿಲ್ಲಾಧ್ಯಕ್ಷ ಜಮೀರ್ ಪಾಷಾ ಮತ್ತಿತರರು ಭಾಗವಹಿಸಿದ್ದರು. ಬಳಿಕ ಜಮಾತೆ ಇಸ್ಲಾಮಿ ಹಿಂದೂ ಸಂಘಟನೆಯ ಮುಖಂಡ ಮುಬಾರಕ್, ಪ್ರವಾದಿ ಮೊಹಮ್ಮದ್ ಅವರು ಬೋಧಿಸಿದ ಪ್ರೀತಿ, ಸಮಾನತೆ, ತ್ಯಾಗ ಮತ್ತು ಕರುಣೆ ಎಂದೆಂದಿಗೂ ಅನುಕರಣೀಯ ಎಂದು ತಿಳಿಸಿದರು. ನಿಷೇಧಿಸಲಾಯಿತು, ಬಡ್ಡಿ ವ್ಯವಸ್ಥೆಯನ್ನು ನಿಷೇಧಿಸಲಾಯಿತು, ಮಹಿಳೆಯರಿಗೆ ಅವರ ತಂದೆ ತಾಯಿಯ ಆಸ್ತಿನಲ್ಲಿ ಹಕ್ಕು ಕೊಡಲಾಗುವಂತ ಒಂದು ಆಜ್ಞೆ ಬಂತು, ಅನಾಥರಿಗೆ ಸಹಾಯ ಮಾಡುವಂತ ಮನೋಭಾವ ಬಂತು.